ಇವತ್ತಿನ ವಿಡಿಯೋದಲ್ಲಿ ವಾಟರ್ ಮೆಲನ್ ಲೆಮನೇಡ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಈಸಿಯಾಗಿ ಮಾಡಬಹುದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಮೊದಲದಾಗಿ ವಾಟರ್ ಮೆಲನ್ನ ಸಿಪ್ಪೆಯನ್ನು ತೆಗೆದು ವಾಟರ್ ಮೆಲನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು. ಆಮೇಲೆ ಅದರ ಬೀಜಗಳನ್ನ ಕೂಡ ಸಪ್ರೇಟಾಗಿ ಮಾಡ್ಕೊಳ್ಳಿ. ವಾಟರ್ ಮೆಲನ್ ಲೆಮನೇಡ್ ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ಇಷ್ಟವಾಗುತ್ತೆ. ಈ ಒಂದು ಜ್ಯೂಸಿಗೆ ನೀರು ಮತ್ತು ಸೋಡಾ ಹಾಕಲಾರದೆ ಜ್ಯೂಸನ್ನು ರೆಡಿ ಮಾಡಿದೆ. ಹೆಚ್ಚಿದ ವಾಟರ್ ಮೆಲನ್ ಪೀಸನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು. ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಈ ಒಂದು ಜ್ಯೂಸಿಗೆ ನಾನು ಕಾಮ್ ಕಸ್ತೂರಿಯನ್ನು ಹಾಕ್ತಾ ಇದ್ದೀನಿ. ಕಾಮ್ ಕಸ್ತೂರಿ ನೋಡಲಿಕ್ಕೆ ಸೇಮ್ ಕರಿ ಎಳ್ ಥರನೇ ಇರುತ್ತೆ. ಈ ಒಂದು ಕಾಮ್ ಕಸ್ತೂರಿಯನ್ನು ನೀರಿನಲ್ಲಿ ಹಾಕಿ 10 ನಿಮಿಷ ನೆನೆಯಲಿಕ್ಕೆ ಇಡಬೇಕು. ನೆಂದಾದ್ಮೇಲೆ ಈ ಥರ ಕಾಣುತ್ತೆ. ಈ ಒಂದು ಗ್ಲಾಸಿಗೆ ಅರ್ಧ ಲಿಂಬು ಮತ್ತು 10 ಪುದೀನ ಎಲೆಯನ್ನು ಹಾಕಿ ಸಕಾಸಾಗಿ ಜಜ್ಜಬೇಕು. ಈ ಒಂದು ಜ್ಯೂಸಿಗೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಈಗ ಮಿಕ್ಸರ್ ಮಾಡಿದ ವಾಟರ್ ಮೆಲನ್ ಜ್ಯೂಸನ್ನು ಹಾಕ್ಕೊಳ್ಬೇಕು ಮತ್ತು ಕೊನೆಯದಾಗಿ ನೆನೆಸಿದ ಕಾಮ್ ಕಸ್ತೂರಿ ಬೀಜವನ್ನು ಹಾಕಿ ಚೆನ್ನಾಗಿ ಕಲಸಿ. ವಾಟರ್ ಮೆಲನ್ ಲೆಮನೇಡ್ ರೆಡಿಯಾಗಿದೆ. ಈಗ ಇದನ್ನು ಆರಾಮಾಗಿ ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಈ ಒಂದು ವಾಟರ್ ಮೆಲನ್ ಲೆಮನೇಡನ್ನು ಮನೆಯಲ್ಲಿ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.